ಸಿಎಂ ಅವರು ಜನರ ಸಂಕಷ್ಟ ಆಲಿಸಕ್ ಬಂದಿದ್ರು. ಬಟ್ ಇಲ್ಲಿನ ಶಾಸಕರು ಕಾರ್ಯಕ್ರಮಕ್ಕೆ ಅಗೌರವ ತಂದಿದ್ದಾರೆ ಅಂತ ಆರೋಪ. ನೋಡಿ, ಏನು ಕರ್ನಾಟಕ ಸರ್ಕಾರದ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಇಡೀ ಏನು ಜಿಬಿಎ ಆದಮೇಲೆ ಬೆಂಗಳೂರು ಉತ್ತರಕ್ಕೆ ಜಿಬಿಎಗೆ ಸಂಬಂಧಪಟ್ಟಂಗೆ ಜೆಪಿ ಪಾರ್ಕ್ನಲ್ಲಿ ಇವತ್ತು ಬೆಂಗಳೂರು ನಡಿಗೆ ಅಂತ ಹೇಳಿ ಸಾರ್ವಜನಿಕರ ಜೊತೆ ಸಮಾಲೋಚನೆಯನ್ನು ಮಾಡಬೇಕು, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಾಕ್ ಮಾಡಿ ಎಲ್ಲರನ್ನೂ ಕೂಡ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮಾಹಿತಿಯನ್ನು 2 ದಿನಗಳಿಂದಲೂ ಕೂಡ ಪೇಪರ್ನಲ್ಲಿ, ಟಿವಿಲಿ ಎಲ್ಲ ಕಡೆನೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರದ ವತಿಯಿಂದ ನಡೆಸ್ತಾ ಇರೋ ಕಾರ್ಯಕ್ರಮಕ್ಕೆ ಆಸ್ ಪರ್ ಪ್ರೋಟೋಕಾಲ್ ಯಾರ್ಯಾರನ್ನ ಆಹ್ವಾನಿಸಬೇಕು ಅವರೆಲ್ಲರನ್ನೂ ಕೂಡ ಆಹ್ವಾನಿಸಿದ್ದಾರೆ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನ ಬಗೆಹರಿಸುವಂತ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕೂತಿರೋ ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳಬೇಕು ಅಂತ ಬಂದಿದ್ದಂತ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ, ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ. ಇದು ಬಹಳ ಖಂಡನೀಯ. ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ, ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರೆದಿಲ್ಲ ಅಂತ ಅವರು ಆರೋಪ ಮಾಡಿದ್ರು. ಅಲ್ಲ ಆಸ್ ಪರ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಕೊಡ್ಲೇಬೇಕಾಗತ್ತೆ. ಅದನ್ನ ಯಾರು ಕೂಡ ಅಲ್ಲಗಳಿಗೆ ಸಾಧ್ಯ ಇಲ್ಲ. ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದ್ ರೀತಿ ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನಾನು ಅಲ್ಲ, ನೀವು ನನಗೆ ಆಶ್ಚರ್ಯ ಆಗುತ್ತೆ. ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿದೆ. ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರೂ ಇಲ್ಲ. ಅವರು ಬೇರೆಯವ್ರ ಮೇಲೆ ನಾವು ಕೂಡ ನೋಡಿದೀವಿ, ಮಾಹಿತಿಯನ್ನು ನೋಡಿದೀವಿ, ಮಾಧ್ಯಮಗಳಲ್ಲಿ ನೋಡಿದೀವಿ, FSL ರಿಪೋರ್ಟ್ಗಳಲ್ಲಿ ಸಾಬೀತಾಗಿದೆ. ಯಾರು ಗುತ್ತಿಗೆದಾರರು ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ.